ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೈಕ್ಲಿಹುಡ್ ಸ್ಯಾಂಪ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ AIML ನ ಫುಲ್ ಪ್ಲೇ ಲಿಸ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಫುಲ್ AIML ಕಾನ್ಸೆಪ್ಟ್ ಗಳನ್ನ ನೀವು ನೋಡಬಹುದು. ಸೊ ಲೈಕ್ಲಿಹುಡ್ ಸ್ಯಾಂಪ್ಲಿಂಗ್ ಅಲ್ಲಿ ಏನ್ ಮಾಡಿರ್ತಾರೆ, ಫಸ್ಟ್ ಸ್ಟಾರ್ಟಿಂಗ್ ಇಷ್ಟು ಕ್ವಶನ್ ಅನ್ನು ಅವರೇ ಕೊಡ್ತಾರೆ. ಸೊ ಏನೇನು ಕೊಟ್ಟಿರ್ತಾರೆ, ಒಂದು ಪ್ರೊಬಾಬಿಲಿಟಿ ಆಗುವಂತಹ ಇವೆಂಟಿನ ಪ್ರೊಬಾಬಿಲಿಟಿ. ಸೊ ಫಾರ್ ಎಕ್ಸಾಂಪಲ್ ಈವೆಂಟ್ ಎ ಅಂತ ಅನ್ಕೊಳ್ಳಿ. ಸೊ ಈವೆಂಟ್ ಎ ಆಗುವಂತಹ ಪ್ರೊಬಾಬಿಲಿಟಿ ಎಷ್ಟು, 1/5. ಸೊ ಆಗದೆ ಇರುವಂತಹ ಪ್ರೊಬಾಬಿಲಿಟಿ, ಸೊ ಆಗದೆ ಇರುವಂತಹ ಪ್ರೊಬಾಬಿಲಿಟಿನ ನೆಗೆಟಿವ್ ಅಲ್ಲಾದ್ರೂ ರೆಪ್ರೆಸೆಂಟ್ ಮಾಡಬಹುದು, ಮೈನಸ್ ಇಂದನಾದ್ರೂ ರೆಪ್ರೆಸೆಂಟ್ ಮಾಡಬಹುದು, ಅಥವಾ ನೆಗೇಷನ್. ಇದನ್ನ ಏನಂತ ಕರಿತೀವಿ, ನೆಗೇಷನ್ ಸಿಂಬಲ್ ಅಂತ ಕರಿತೀವಿ. ನೆಗೇಷನ್ ಅಥವಾ ಮೈನಸ್, ನೀವು ಮೈನಸ್ ಅಂತಾನೆ ಅನ್ಕೊಳ್ಳಿ ನೆಗೇಷನ್ ಅನ್ನು ಕೂಡ. ಈಗ ಆಗದೆ ಇರುವಂತಹ ಈ ಈವೆಂಟ್ ಏನ ಕನ್ಸಿಡರ್ ಮಾಡಿದ್ರೆ ಅದಾಗುವಂತಹ ಪ್ರೊಬಾಬಿಲಿಟಿ ಎಷ್ಟು, 1/5. ಅದಾಗದೇ ಇರುವಂತಹ ಪ್ರೊಬಾಬಿಲಿಟಿ ಎಷ್ಟು, 4/5. ಅದೇ ರೀತಿ ನಮಗೊಂದು ಬೇಸನ್ ನೆಟ್ವರ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಬೇಸನ್ ನೆಟ್ವರ್ಕ್ ಅಲ್ಲಿ ಎಷ್ಟು ರ್ಯಾಂಡಮ್ ವೇರಿಯೇಬಲ್ ಇದೆ, 1 2 3 4 4 ರ್ಯಾಂಡಮ್ ವೇರಿಯೇಬಲ್ ಗಳಿವೆ. ನೋಡಿ ಎಗೆ ಯಾಕೆ ಸಪರೇಟ್ ಆಗಿ ಈ ರೀತಿ ಕೊಟ್ಟು ಅಂತಂದ್ರೆ ಕೇವಲ ಎರಡು ಪ್ರೊಬಾಬಿಲಿಟಿ. ಯಾಕೆ, ಇದು ಯಾವ್ದ್ರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಈ ಎ ಇದೆಯಲ್ಲ ರ್ಯಾಂಡಮ್ ವೇರಿಯೇಬಲ್, ಇದು ಯಾವ್ದ್ರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಸೊ ಕೇವಲ ಎರಡೇ, ಆಗುವಂತಹ ಪ್ರೊಬಾಬಿಲಿಟಿ, ಆಗದೆ ಇರುವಂತಹ ಪ್ರೊಬಾಬಿಲಿಟಿ. ಅದೇ ನೋಡಿ ಬಿ. ಸೊ ಬಿ ಏನಾಗಿದೆ, ಎ ಮೇಲೆ ಡಿಪೆಂಡ್ ಆಗಿದೆ. ನೋಡಿ ಎ ಇಂದ ಬಂದಿರೋದ್ರಿಂದ ಬಿ ಎ ಮೇಲೆ ಡಿಪೆಂಡ್ ಆಗಿದೆ. ಸೊ ನೋಡಿ ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎ. ಸೊ ಇದನ್ನ ಏನಂತ ಕರಿತೀವಿ, ಈ ರೀತಿ ಬರೆಯೋದನ್ನ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂತ ಕರಿತೀವಿ. ಏನಂತೀವಿ, ಕಂಡೀಷನಲ್ ಪ್ರೊಬಾಬಿಲಿಟಿ. ಸೊ ಕಂಡೀಷನಲ್ ಪ್ರೊಬಾಬಿಲಿಟಿಲಿ ಪಿ ಆಫ್ ಬಿ ಬೈ ಎ ಅಂತ ಬಿ ಬಾರ್ ಎ ಅಂತ ಕೊಟ್ಟಿದ್ದಾರಲ್ಲ. ಸೊ ಇದನ್ನ ಏನು ಅಂತಂದ್ರೆ, ಸೊ ಇದೇನಿದೆ ಬಿ, ಸೊ ಇದು ಕ್ವಶನ್ ಆರ್ ಕ್ವೈರಿ ಅಂತ ಕರಿತೀವಿ. ಕ್ವೈರಿ ಆರ್ ಕ್ವಶನ್ ಅಂದ್ರೆ ನಾವಿನ್ನು ಅದನ್ನ ಕಂಡುಹಿಡಿಬೇಕು. ಈಗ ಬಿ ಕಂಡುಹಿಡಿಬೇಕು, ಆದ್ರೆ ನಮಗೆ ಎ ಆಲ್ರೆಡಿ ಗೊತ್ತಿದ್ಯಾ. ಸೊ ಎನ ಏನಂತ ಕರಿತೀವಿ ನಾವು, ಗಿವನ್. ಸೊ ಅಥವಾ ಎವಿಡೆನ್ಸ್. ಸೊ ಗಿವನ್ ಅಥವಾ ಎವಿಡೆನ್ಸ್ ಅಂತ ಕರಿತಾ ಹೋಗ್ತೀವಿ. ನೋಡಿ ಆಲ್ರೆಡಿ ಎ ಗೊತ್ತಿದೆ, ಸೊ ಗಿವನ್ ದಟ್ ಬಿ. ಸೊ ಆ ರೀತಿ. ನೆಕ್ಸ್ಟ್ ಬಿ ಸಿ. ನೋಡಿ ಸಿ ಏನಾಗಿದೆ, ಬಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನೋಡಿ ಸಿ ಗಿವನ್ ಬಿ. ನೆಕ್ಸ್ಟ್ ಡಿ. ಸೊ ಡಿ ಕೂಡ ಬಿ ಮೇಲೆ ಡಿಪೆಂಡ್ ಆಗಿದೆ. ಡಿ ಗಿವನ್ ಬಿ. ಸೊ ಆ ರೀತಿ ಪ್ರೊಬಾಬಿಲಿಟಿನ ಅವರೇ ಕೊಟ್ಟಿರ್ತಾರೆ. ಮತ್ತೆ 3 ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಎಸ್ಟಿಮೇಟ್ ದ ಲೈಕ್ಲಿಹುಡ್ ವೇಟ್ ಆಫ್ ಈಚ್ ಸ್ಯಾಂಪಲ್ ಅಂಡ್ ದೇರ್ ಬೈ ಎಸ್ಟಿಮೇಟ್ ಪಿ ಆಫ್ ಎ ಸ್ಲಾಶ್ ನೆಗೇಷನ್ ಆಫ್ ಸಿ ನೆಗೇಷನ್ ಆಫ್ ಡಿ. ನೆಗೇಷನ್ ಅಂದ್ರೇನು, ಮೈನಸ್. ಈಗ ನೋಡಿ ಎ ಇದೆಯಲ್ಲ, ಸೊ ಎ ಏನಾಗುತ್ತೆ, ಕ್ವೈರಿ ಆರ್ ಕ್ವಶನ್ ಆಗುತ್ತೆ. ಕ್ವೈರಿ ಆರ್ ಕ್ವಶನ್. ನೆಕ್ಸ್ಟ್ ನೆಗೇಷನ್ ಆಫ್ ಸಿ ಮತ್ತೆ ನೆಗೇಷನ್ ಆಫ್ ಡಿ ಏನಾಗುತ್ತೆ, ಗಿವನ್ ಆರ್ ಎವಿಡೆನ್ಸ್ ಆಗುತ್ತೆ. ಎವಿಡೆನ್ಸ್. ಈಗ ಈ ಕ್ವಶನ್ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ನೆಗೇಷನ್ ಆಫ್ ಎ ಇದೆ. ಸೊ ಎ ಏನಾದ್ರೂ ನಮ್ಮ ಎವಿಡೆನ್ಸ್ ಅಲ್ಲಿ ಇದೆಯಾ, ಇಲ್ಲ. ಸೊ ಏನ್ ಮಾಡಬೇಕು, 1 ಅಂತ ಬರೀಬೇಕು. ನೆಕ್ಸ್ಟ್ ಬಿ. ಸೊ ಬಿ ಏನಾದ್ರೂ ನಮ್ಮ ಎವಿಡೆನ್ಸ್ ಅಲ್ಲಿ ಇದೆಯಾ, ಇಲ್ಲ. ಸೊ 1 ಅಂತ ಬರೀಬೇಕು. ಅದು ನೆಗೇಷನ್ ಆಫ್ ಬಿ ಆಗಿರ್ಲಿ, ಬರೇ ಬಿ ಆಗಿರ್ಲಿ, ಅಂದ್ರೆ ಮೈನಸ್ ಬಿ ಅಥವಾ ಬಿ ಏನೇ ಆಗಿದ್ರು ನಮ್ಮ ಎವಿಡೆನ್ಸ್ ಅಲ್ಲಿ ಇಲ್ಲ. ಸೊ ಏನಂತ ಬರೀಬೇಕು, 1. ನೆಕ್ಸ್ಟ್ ನೆಗೇಷನ್ ಆಫ್ ಸಿ. ಸೊ ನೆಗೇಷನ್ ಆಫ್ ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರೋದು, ನೋಡಿ ಸಿ ಬಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನೆಗೇಷನ್ ಆಫ್ ಸಿ ಗಿವನ್ ನೆಗೇಷನ್ ಆಫ್ ಬಿ, ಆ ರೀತಿ ಇರಬೇಕು. ನೆಗೇಷನ್ ಆಫ್ ಸಿ ಗಿವನ್ ನೆಗೇಷನ್ ಆಫ್ ಬಿ ಎಷ್ಟು ವ್ಯಾಲ್ಯೂ, 3/5. ನೆಕ್ಸ್ಟ್ ನೆಗೇಷನ್ ಆಫ್ ಡಿ. ನೆಕ್ಸ್ಟ್ ನೆಗೇಷನ್ ಆಫ್ ಡಿ ಯಾವುದಕ್ಕೆ ಡಿಪೆಂಡ್ ಆಗಿರೋದು, ಬಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನೆಗೇಷನ್ ಆಫ್ ಡಿ ಗಿವನ್ ನೆಗೇಷನ್ ಆಫ್ ಬಿ. ನೆಗೇಷನ್ ಆಫ್ ಡಿ ಗಿವನ್ ನೆಗೇಷನ್ ಆಫ್ ಬಿ ಎಷ್ಟು, 1/5. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, 3 1s are 3 ಡಿವೈಡೆಡ್ ಬೈ 5 5s are 25. ಮೊದಲನೇದಕ್ಕೆ ಆಯ್ತು. ನೆಕ್ಸ್ಟ್ ಎರಡನೇದ್ರಲ್ಲೂ ಕೂಡ ಎ ಇದೆ. ಸೊ ಎ ನಮ್ಮ ಎವಿಡೆನ್ಸ್ ಅಲ್ಲಿ ಇಲ್ಲ. ಸೊ ಏನು, 1 ಇಂಟು ಬಿ ಕೂಡ ಎವಿಡೆನ್ಸ್ ಅಲ್ಲಿ ಇಲ್ಲ. ಸೊ 1. ನೆಕ್ಸ್ಟ್ ನೆಗೇಷನ್ ಆಫ್ ಸಿ. ಸೊ ನೆಗೇಷನ್ ಆಫ್ ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಬಿ ಮೇಲೆ ಡಿಪೆಂಡ್ ಆಗಿದೆ. ಸಿ ಬಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನೆಗೇಷನ್ ಆಫ್ ಸಿ ಗಿವನ್ ಬಿ. ನೆಗೇಷನ್ ಆಫ್ ಸಿ ಗಿವನ್ ಬಿ ಎಷ್ಟು, 2/5. ಬಿಗೆ ನೆಗೇಷನ್ ಇಲ್ಲ, ನೆನಪಿರಲಿ. ನೆಗೇಷನ್ ಆಫ್ ಸಿ ಗಿವನ್ ಬಿ. ನೆಕ್ಸ್ಟ್ ನೆಗೇಷನ್ ಆಫ್ ಡಿ. ಸೊ ನೆಗೇಷನ್ ಆಫ್ ಡಿ ಮಾಡಬೇಕಾದ್ರೆ ಡಿ ಯಾವ್ದ್ರ ಮೇಲೆ ಡಿಪೆಂಡ್, ಬಿ ಮೇಲೆ ಡಿಪೆಂಡ್. ಸೊ ನೆಗೇಷನ್ ಆಫ್ ಡಿ ಗಿವನ್ ಬಿ. ನೆಗೇಷನ್ ಆಫ್ ಡಿ ಗಿವನ್ ಬಿ. ಸೊ ಎಷ್ಟು ವ್ಯಾಲ್ಯೂ, 1/2. ಸೊ ವ್ಯಾಲ್ಯೂ ಏನಾಗುತ್ತೆ, 2/10. 2/10 ನ ಹೇಗೆ ಬರಿಬಹುದು, 1/2 ಅಂತ ಬರಿಬಹುದು.
ಅಲ್ವಾ, ಸಿಂಪ್ಲಿಫೈ ಮಾಡಿ ಬರೆಯೋಣ. ನೆಕ್ಸ್ಟ್ ಇಲ್ಲೂ ಎ ಇದೆ, ಎ ನಮ್ಮ ಎವಿಡೆನ್ಸ್ ಅಲ್ಲಿ ಇಲ್ಲ, ಸೊ 1 ಇಂಟು ಬಿ ಕೂಡ ಎವಿಡೆನ್ಸ್ ಅಲ್ಲಿ ಇಲ್ಲ, 1 ಇಂಟು. ನೆಕ್ಸ್ಟ್ ನೆಗೇಷನ್ ಆಫ್ ಸಿ, ಸಿ ಯಾವ್ದ್ರ ಮೇಲೆ ಡಿಪೆಂಡು, ಬಿ, ಸೊ ನೆಗೇಷನ್ ಆಫ್ ಸಿ ಗಿವನ್ ಬಿ, ನೆಗೇಷನ್ ಆಫ್ ಸಿ ಗಿವನ್ ಬಿ ಎಷ್ಟು 2/5 ಇಂಟು ನೆಗೇಷನ್ ಆಫ್ ಡಿ ಗಿವನ್ ಬಿ ಏನು 1/2 ವಿಚ್ ಈಸ್ ಈಕ್ವಲ್ ಟು 2/10 ವಿಚ್ ಈಸ್ ಈಕ್ವಲ್ ಟು 1/2. ಸೊ ಇವಾಗ ಕಂಡೀಷನ್ಸ್ ನ ನಾವೆಲ್ಲ ಸ್ಯಾಟಿಸ್ಫೈ ಮಾಡಿದೀವಿ. ಇದ್ರದ್ದು ಏನ್ ಬಂತು ಪ್ರೊಬಬಿಲಿಟಿ, ಈ ಕೊಟ್ಟಿರುವಂತ ಕಂಡೀಷನ್ ಗಳ ಪ್ರೊಬಬಿಲಿಟಿನ ನಾವು ನೋಡಿದೀವಿ, ಸ್ಯಾಂಪಲ್ ಸ್ಪೇಸ್ ಗಳ ಪ್ರೊಬಬಿಲಿಟಿನ ನೋಡಿದ್ವಿ. ಇವಾಗ ಏನ್ ಹೇಳಿದಾರೆ ಅವರು, ಎಸ್ಟಿಮೇಟ್ ದ ಲೈಕ್ಲಿಹುಡ್ ವೆಯ್ಟ್ ಆಫ್ ಈಚ್ ಸ್ಯಾಂಪಲ್. ಸೊ ಈಚ್ ಸ್ಯಾಂಪಲ್ ಲೈಕ್ಲಿಹುಡ್ ವೆಯ್ಟ್ ನ ತೆಗೆದಾಯ್ತು, ಅಂಡ್ ದೇರ್ ಬೈ ಎಸ್ಟಿಮೇಟ್ ಪಿ ಆಫ್ ಎ ಸ್ಲಾಶ್ ನೆಗೇಷನ್ ಆಫ್ ಸಿ ನೆಗೇಷನ್ ಆಫ್ ಬಿ. ಸೊ ಇದನ್ನ ಎಸ್ಟಿಮೇಟ್ ಮಾಡಬೇಕು. ಸೊ ವಿಚ್ ಈಸ್ ಈಕ್ವಲ್ ಟು, ಎಸ್ಟಿಮೇಟ್ ಮಾಡೋದು ಹೇಗೆ, ಈ ಏನು ಸ್ಯಾಂಪಲ್ಸ್ ಗಳನ್ನ ಕೊಟ್ಟಿದ್ರೆ ಅದು ಅಷ್ಟನ್ನು ಕೂಡ ಆಡ್ ಮಾಡಿ ಕೆಳಗಡೆ 3/25 ಪ್ಲಸ್ 1/2 ಪ್ಲಸ್ 1/2. ನೆಕ್ಸ್ಟ್ ಈ ಕಡೆ ಕೊಯ್ರಿ ಎವಿಡೆನ್ಸ್ ಅಲ್ಲಿ ಇರೋದನ್ನೆಲ್ಲದನ್ನು ಆಡ್ ಮಾಡಿದ್ವಿ, ಯಾಕೆ ಎವಿಡೆನ್ಸ್ ಅಲ್ಲಿ ಇವೇ ಬರ್ತವೆ. ಸೊ ಇದು ಎವಿಡೆನ್ಸ್ ಬೇಸಿಸ್ ಮೇಲೆ ಅಲ್ವಾ ವೆಯ್ಟ್ ಅನ್ನ ಕಂಡುಹಿಡಿದಿದ್ದು. ಸೊ ಎವಿಡೆನ್ಸ್ ಗಳ ವೆಯ್ಟ್ ಅನ್ನ ನಾವು ಮಾಡಿದ್ವಿ. ಇವಾಗ ಎ ನ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, ಎ ಎಲ್ಲೆಲ್ಲಿ ಪಾಸಿಟಿವ್ ಇದೆ ಅಂತ ನೋಡಿ. ಸೊ ಎ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇದು ನೆಗೇಷನ್. ಸೊ ಏನ್ ಮಾಡಬೇಕು, S3 ಮತ್ತು S1 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. S1 ನ ವೆಯ್ಟ್ ಎಷ್ಟು 3/25 ಪ್ಲಸ್ S3 ನ ವೆಯ್ಟ್ ಎಷ್ಟು 1/2. ಸೊ ವ್ಯಾಲ್ಯೂ ಏನಾಗುತ್ತೆ 0.12, 3/25 ಅಂದ್ರೆ 0.12, 1 ಡಿವೈಡೆಡ್ ಬೈ 2 ಅಂತ ಅಂದ್ರೆ 0.5 ಡಿವೈಡೆಡ್ ಬೈ 3/25 ಅಂದ್ರೆ 0.12 ಪ್ಲಸ್ 0.5 ಪ್ಲಸ್ 0.5. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ 0.12 ಪ್ಲಸ್ 0.5 0.62 ಡಿವೈಡೆಡ್ ಬೈ 0.12 ಪ್ಲಸ್ 0.5 ಪ್ಲಸ್ 0.5. ಸೊ ಏನಾಗುತ್ತೆ 1.12. ಈಗ 0.62 ಡಿವೈಡೆಡ್ ಬೈ 1.12, ಸೊ ವ್ಯಾಲ್ಯೂ ಏನಾಗುತ್ತೆ 0.55. ಸೊ ಅವ್ರು ಏನು ಹೇಳಿದ್ರು, ಎಸ್ಟಿಮೇಟ್ ದ ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿ ಎಷ್ಟು ಬಂತು 0.55 ಪ್ರೊಬ್ಯಾಬಿಲಿಟಿ ಬಂದಿದೆ. ಸೊ ಲೈಕ್ಲಿಹುಡ್ ಸ್ಯಾಂಪ್ಲಿಂಗ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.